ರಿಸ್ಕ್ ಜಾಸ್ತಿ ಇರಲ್ಲ. ಎಸ್ ಮ್ಯಾಮ್, ಇವಾಗ ನೀವು ಕೂಡ ರೊಬ್ಯಾಟಿಕ್ ಸರ್ಜರಿಯನ್ನು, ಸೊ ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬಂದು ರೊಬ್ಯಾಟಿಕ್ ಟ್ರೀಟ್ಮೆಂಟ್ ತೊಗೋಬೇಕು ಅಂತಂದರೆ ಹೆದರ್ಕೊತಾರೆ. ಈಗ ಹೆಂಗೆ ತೊಗೊಳೋದು, ರೊಬ್ಯಾಟಿಕ್ ಟ್ರೀಟ್ಮೆಂಟ್ ಅಲ್ವಾ ಅದು ಹಾಗೆ ಅಂತ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ ಮ್ಯಾಮ್, ಏನಾದ ಟ್ರೀಟ್ಮೆಂಟ್? So, very, very valid question. In fact, ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಕ್ಯೂರೇಬಲ್ ಅಂತ ನಾನು ಜಸ್ಟ್ ಹೇಳಿದೆ ಅಲ್ವಾ. ಇವಾಗ ಯಂಗ್ ಹೆಣ್ಮಕ್ಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ನಾವು ಇಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಅವೈಲೇಬಲ್ ಇರೋದ್ರಿಂದ ಕ್ಯೂರ್ ಕೂಡ ಆಗುತ್ತೆ. ಅಂದರೆ ಅವ್ರಿಗೆ ಲಾಂಗ್ ಲೈಫ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ. ಸೊ ನಾವು ಬರೀ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ಸ್ ನಾಟ್ ಇನಫ್. ಅವ್ರಿಗೆ ಪೋಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವ್ರ ಕ್ವಾಲಿಟಿ ಆಫ್ ಲೈಫ್ ಕೂಡ ಚೆನ್ನಾಗಿರಬೇಕು. ಅದು ಕೂಡ ನಮ್ಮ ಫೋಕಸ್ ಇರುತ್ತೆ. ಹಾಗಾಗಿ ಈ ಥರ ಥಾಟಿಂದ, ಮೈಂಡಿಂದ ರೊಬಾಟಿಕ್ ಬ್ರೆಸ್ಟ್ ಸರ್ಜರಿ ಈಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸರ್ಜರೀಸ್. ಇವಾಗ ಮೊದಲು ಅಂದರೆ ನಾವು ಸ್ಟೂಡೆಂಟ್ಸ್ ಆಗಿರೋವಾಗ ಬ್ರೆಸ್ಟ್ ಲಂಪ್ ಯಾವ ಸೈಜ್ ಇದ್ರೂ ಫುಲ್ ಬ್ರೆಸ್ಟ್ ತೆಗಿತಾ ಇದ್ವಿ. ಓಕೆ, ಅದು ಒಂದು ಫಿಯರ್ ಇದೆ ಹೆಂಗಸರಲ್ಲಿ. ನನ್ನ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ನನ್ನ ಬ್ರೆಸ್ಟ್ ತೆಗೆದು ಬಿಡ್ತಾರೆ, ನನ್ನ ಹೆಣ್ಣುತನ ಹೋಗಿಬಿಡುತ್ತೆ, ಹೌ ವಿಲ್ ಐ ಲುಕ್, ಹೌ ವಿಲ್ ಐ ಫೇಸ್ ದ ವರ್ಲ್ಡ್. ವೆರಿ ವ್ಯಾಲಿಡ್ ಕ್ವೆಶನ್ಸ್ ಅಲ್ವಾ. ಇದು ಬರೀ ಒಂದು ಸೈಂಟಿಫಿಕ್ ಇಶ್ಯೂ ಅಲ್ಲ, ಇಟ್ಸ್ ಆಲ್ಸೋ ಎನ್ ಇಮೋಷ್ನಲ್ ಇಶ್ಯೂ. ಹೆಣ್ಮಕ್ಳಿಗೆ ಅದು ಇಟ್ಸ್ ವೆರಿ ಡಿಯರ್ ಟು ದೆಮ್. ಸೊ ಇವಾಗ ಅದು ಭಯ ಬೇಡ. ಡೆಫಿನೆಟ್ಲಿ ಐ ಲೈಕ್ ಟು ಟೆಲ್ ದ ಆಡಿಯನ್ಸ್ ದಟ್ ಇವಾಗ ಅಡ್ವಾನ್ಸ್ ಸರ್ಜರೀಸ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಬ್ರೆಸ್ಟ್ ತೆಗಿಬೇಕು, ರಿಮೂವ್ ಮಾಡಬೇಕು ಅನ್ನೋದು ಇಲ್ಲ. ಫಸ್ಟ್ ಆಫ್ ಆಲ್ ವಿ ಡೂ ವಾಟ್ ಈಸ್ ಕಾಲ್ಡ್ ಎಸ್ ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ. ಅಂದರೆ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಬರೀ ಲಂಪ್ ಮಾತ್ರ ತೆಗಿಬೋದು ನಾವು. ಉಳಿದಿರೋ ಬ್ರೆಸ್ಟ್ ನಾರ್ಮಲ್ ಯಾವುದಿದೆಯೋ ಅದನ್ನು ಹಾಗೆ ಇಂಟ್ಯಾಕ್ಟಾಗಿ ಇಡ್ತೀವಿ. ಬಟ್ ಕೆಲವರಿಗೆ ಬ್ರೆಸ್ಟ್ ಬೇಕಾಗಿ ಬರುತ್ತೆ. ಅಂದರೆ ಮಲ್ಟಿಸೆಂಟ್ರಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅವ್ರಿಗೆ ಒಂದೇ ಗೆಡ್ಡೆ ಇರಲ್ಲ, ಮಲ್ಟಿಪಲ್ ಗೆಡ್ಡೆ ಇರುತ್ತೆ. ಅಂಥವ್ರಿಗೆ ನಾವು ಬರೀ ಗೆಡ್ಡೆ ತೆಗೆದ್ರೆ ಇಟ್ ಮೇ ನಾಟ್ ಬಿ ಇನಫ್. ಅವ್ರಿಗೆ ನಾವು ಬ್ರೆಸ್ಟ್ ತೆಗಿಲೇಬೇಕಾಗತ್ತೆ. ಅಂಥವ್ರಿಗೆ ನಾವು ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ಅಂದರೆ ಇಂಪ್ಲಾಂಟ್ ಇಂದ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು, ಅಥವಾ ಆಟೋಲಾಗಸ್ ಅವ್ರದ್ದೇ ಪೇಷಂಟ್ದೇ ಓನ್ ಟಿಶ್ಯೂ ಇಟ್ಕೊಂಡು ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಆ್ಯಂಡ್ ಇವಾಗ ದ ಮೋಸ್ಟ್ ಅಡ್ವಾನ್ಸ್ ಸರ್ಜರಿ ಇಸ್ ಕಾಲ್ಡ್ ಎಸ್ ರೊಬಾಟಿಕ್ ನಿಪ್ಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಮಿ ವಿತ್ ರೀಕನ್ಸ್ಟ್ರಕ್ಷನ್. ಅಂದರೆ ಅದರಲ್ಲಿ ನಾವು ಸ್ಕಿನ್ ಮೇಲೆ ಏನು ಕಟ್ ಮಾಡ್ತೀವಿ ಅದು ಜಸ್ಟ್ ಒಂದು 3 ಸೆಂಟಿಮೀಟರ್ ಇರುತ್ತೆ. ಅವೇ ಫ್ರಮ್ ದ ಬ್ರೆಸ್ಟ್ ಮೇಲೆ ಇರೋದೇ ಇಲ್ಲ, ಅವೇ ಫ್ರಮ್ ದ ಬ್ರೆಸ್ಟ್ ಇರುತ್ತೆ. ಆ ಪೇಷಂಟಿಂದ ಸ್ಕಿನ್, ನಿಪ್ಪಲ್ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಒಳಗಡೆ ಮಸಲ್ ಕೂಡ ಇಂಟ್ಯಾಕ್ಟ್ ಆಗಿರುತ್ತೆ. ಅದರ ಮಧ್ಯ ಇರೋ ಬ್ರೆಸ್ಟ್ ಟಿಶ್ಯೂ ವಿತ್ ದ ಹೆಲ್ಪ್ ಆಫ್ ರೊಬಾಟಿಕ್ ಇನ್ಸ್ಟ್ರೂಮೆಂಟ್ಸ್ ನಾವು ಅದರಲ್ಲಿ ಈ 3 ಸೆಂಟಿಮೀಟರ್ ಕಟ್ ಏನು ಮಾಡ್ತೀವಿ ಅದ್ರ ಥ್ರೂ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಬ್ರೆಸ್ಟ್ ಮಾತ್ರ ನಾವು ತೆಗಿತೀವಿ. ಇದರಲ್ಲಿ ತೆಗೆದುಬಿಟ್ಟು ನಾವು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಅದನ್ನು ಆರ್ಟಿಫಿಷಿಯಲಾಗಿ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ನೀವು ನೋಡಿದರೆ ಸರ್ಜರಿ ಆಗಿರೋ ಥರನೇ ಇರೋಲ್ಲ. ಸ್ಕಿನ್, ನಿಪ್ಪಲ್ ಎಲ್ಲ ಪೇಷಂಟ್ದೇ ಇರುತ್ತೆ. ಆ ಕಟ್ ಏನಿದೆ ಅದು ತುಂಬ ದೂರ ಇರುತ್ತೆ, ಕಾಣೋದು ಕೂಡ ಇಲ್ಲ. ಸೊ ಅವ್ರು ಯಾವ ಥರ ಕ್ಲೋತ್ಸ್ ಹಾಕ್ಕೊಂಡ್ರೇನು ಸ್ಕಾರ್ ಕಾಣಲ್ಲ, ಅಗ್ಲಿ ಕಾಣಲ್ಲ. ಅವ್ರ ಸ್ವಂತನ ಮಿರರಲ್ಲಿ ನೋಡಿದ್ರೇನು ದೇ ವಿಲ್ ಫೀಲ್ ವೆರಿ ಕಾನ್ಫಿಡೆಂಟ್. ಅಷ್ಟೇ ಅಲ್ಲ, ನಾವು ಯೂಶ್ವಲಿ ಓಪನ್ ಮೆಥಡಲ್ಲಿ ಸರ್ಜರಿ ಏನು ಮಾಡ್ತಿದ್ವಿ, ಟ್ರೆಡಿಷ್ನಲ್ ಮೆಥಡಲ್ಲಿ ಅದು ಬ್ರೆಸ್ಟ್ ಸೆನ್ಸೇಷನ್ ಎಲ್ಲ ಹೊಟ್ಟೋಗ್ಬಿಡೋದು. ಇವಾಗ ರೊಬಾಟಿಕ್ ಮಾಡಿರೋದ್ರಿಂದ ನಮಗೆ ವಿಷನ್ ಏನಿದೆ ಸರ್ಜರಿ ಮಾಡುವಾಗ ಇಷ್ಟು ಮ್ಯಾಗ್ನಿಫೈಡ್ ಆಗಿರುತ್ತೆ. ಸಣ್ಣ ನರ್ವ್ಸ್, ಸಣ್ಣ ಬ್ಲಡ್ ವೆಸಲ್ಸ್ ಕೂಡ ನಮಗೆ ಕಾಣುತ್ತೆ ಸರ್ಜರಿ ಮಾಡುವಾಗ. ಆ್ಯಂಡ್ ಅದನ್ನು ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಆ ಥರ ಮಾಡಿ ನಾವು ರೊಬಾಟಿಕ್ ನಿಪ್ಪಲ್ ಸ್ಪೇರಿಂಗ್ ಮ್ಯಾಸ್ಟೆಕ್ಟಮಿ ವಿತ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ಬೋದು. ಬಟ್ ಇದು ಎಲ್ರಿಗೂ ರಿಕ್ವೈರ್ಮೆಂಟ್ ಇಲ್ಲ, ಕೆಲವು ಇಂಡಿಕೇಶನ್ಸ್ ಇದೆ. ಅಂಥವ್ರಿಗೆ ಇದು ಮೋಸ್ಟ್ ಅಡ್ವಾನ್ಸ್ ಸರ್ಜರಿ ಈಸ್ ಪಾಸಿಬಲ್. ಎಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.